ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮನಿಶ್ರೇಸ್ ಲಕ್ಸ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಅನ್ಕೋತಾ ಇದ್ದೀರಲ್ಲ, ಎಲ್ಲಿ ಹೋಗ್ಬಿಟ್ರು ಇವರು, ಒಂದು ವಿಡಿಯೋ ಇಲ್ಲ, ಲೈವ್ ಕೂಡ ಮಾಡ್ತಿದ್ರು, ಅದು ಮಾಡ್ತಿಲ್ಲ, ಎಲ್ಲೋದ್ರು ಅಂತ ಅನ್ಕೋತಾ ಇರ್ಬೋದಲ್ಲ. ನೀವು ಅಂದ್ಕೊಂಡಿರ್ತೀರಾ. ಕೆಲವೊಬ್ಬರು ಕಾಮೆಂಟ್ಗಳು ಕೂಡ ಕೇಳ್ತಾ ಇದ್ದೀರಾ, ಏನು ಮೇಡಮ್ ಲೈವ್ ಇಲ್ಲ ಮತ್ತು ವಿಡಿಯೋಗಳನ್ನ ಆಗ್ತಾ ಇಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀರಾ. ಹೌದು, ತುಂಬ ದಿನ ಆಗೋಯ್ತು ನಾನು ವಿಡಿಯೋಗಳನ್ನ ನೀಟಾಗಿ ವಿಡಿಯೋ ಮಾಡಿ ಹಾಕಿ ತುಂಬ ದಿನವೇ ಆಗೋಯ್ತು ಅಂತ ಹೇಳ್ಬೋದು. ಆಗ್ತಾಯಿಲ್ಲ ಫ್ರೆಂಡ್ಸ್, ಇತ್ತೀಚೆಗೆ ಟೈಮೇ ಸಿಗ್ತಾ ಇಲ್ಲ. ನಾನು ತುಂಬ ಆಸೆ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ನ. ಏನಾದರೂ ಅಚೀವ್ ಮಾಡಬೇಕಂತಲೇ ನಿಜವಾಗೂ ಸ್ಟಾರ್ಟ್ ಮಾಡಿದೆ. ಬಟ್ ಇವಾಗ ನನ್ನ ಕೈಲಿ ವೀಕ್ಲಿ ಒಂದು ವಿಡಿಯೋನೂ ಕೊಡೋಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ತುಂಬ ಗಿಲ್ಟ್ ಫೀಲ್ ಆಗ್ತಾಯಿದೆ. ನಿಮ್ಮೆಲ್ರಿಗೂ ಸಹ ಗೊತ್ತು, ನಾನು ಯೂಟ್ಯೂಬ್ನ ಮಾನಿಟೈಸೇಷನ್ ಮಾಡ್ಕೋಬೇಕಂದ್ರೆ ಎಷ್ಟು ಎಫರ್ಟ್ ಹಾಕಿ, ಎಷ್ಟು ಕಷ್ಟಪಟ್ಟು, ಎಷ್ಟು ಬೇಗ ಮಾಡಿದೆ ಅಂತ. ಬಟ್ ಅದೇ ಫಾಸ್ಟಲ್ಲಿ ನಾನು ವಿಡಿಯೋನ ಹಾಕಿ ನಾನು ಪೇಮೆಂಟ್ನ ಇನ್ನೂ ತೊಗೊಳಕ್ಕಾಗ್ತಾಯಿಲ್ಲ. ಯಾಕಂದರೆ ವಿಡಿಯೋ ಹಾಕಿದ್ರೆ ಅಷ್ಟೇ ನಮಗೆ ವ್ಯೂಸ್ ಬರೋದು, ವ್ಯೂಸ್ ಬಂದರೆ ಅಷ್ಟೇ ನಮಗೆ ಪೇಮೆಂಟ್ ಸಿಗೋದು. ನಮಗೆ ಎಷ್ಟು ವ್ಯೂಸ್ ಹೋಗುತ್ತೋ ಅದ್ರ ಮೇಲೇ ಪೇಮೆಂಟ್ ಸಿಗುತ್ತೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಬಟ್ ನನ್ನ ವೀಡಿಯೋಗಳನ್ನೇ ಆಗ್ತಾಯಿಲ್ಲ, ವೀಡಿಯೋಗಳನ್ನ ಹಾಕೋಕ್ಕೆ ಆಗ್ತಾಯಿಲ್ಲ. ಬಟ್ ಇದ್ರ ಬಗ್ಗೆ ನನಗೆ ತುಂಬ ಬೇಜಾರಿದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಿದೆ. ಅಷ್ಟೊಂದು ಕಷ್ಟಪಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಈ ಥರ ಮಾಡ್ತಿದ್ದೀನಲ್ಲ ಅಂತ. ಬಟ್ ಆದರೆ ನಾನು ಪರ್ಪಸ್ಫುಲಿ ಏನೂ ಮಾಡ್ತಾಯಿಲ್ಲ, ನನಗೆ ಟೈಮ್ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಟಯರ್ಡ್ ಆಗಿರ್ತೀನಿ. ಆಫೀಸಿಂದ ಬರೋದೇ ನಾನು 8 o'clock 7:30 8 o'clock ಆಗುತ್ತೆ. ನೀವೇ ಹೇಳಿ, ಆ ಟೈಮಲ್ಲಿ ನಾನು ಯಾವಾಗ ಬಂದು ವಿಡಿಯೋ ಹಾಕೋಕ್ಕೆ ಆಗ್ತಾನೇ ಇಲ್ಲ. ಆದರೂ ಸ್ವಲ್ಪ ಗಿಲ್ಟಿದೆ. ದಿನ ಅನ್ನಿಸ್ತಾ ಇರುತ್ತೆ, ಅಯ್ಯೋ ನಾನು ವಿಡಿಯೋನೇ ಹಾಕಿಲ್ವಲ್ಲಪ್ಪ, ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ. ತುಂಬ ಸಲ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ನಾನು ವ್ಲಾಗ್ಸ್ ಮಾಡೋಣ ಅಂತ ಹೇಳಿಬಿಟ್ಟು. ಆದರೆ ಬೆಳಿಗ್ಗೆ ಟೈಮೂ ಕೂಡ ಏನು ಮಾಡ್ತೀನಿ ಅಂತ ಅಂದರೆ ಮಲಗಿಬಿಟ್ಟಿರ್ತೀನಿ. ಟಯರ್ಡ್ ಆಗಿರೋದ್ರಿಂದ ಸ್ವಲ್ಪ ನಿದ್ದೆ ಜಾಸ್ತಿ ಬಂದುಬಿಡುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದು ವಿಡಿಯೋ ಮಾಡೋಷ್ಟೊಂದು ಪೇಷನ್ಸ್ ಇರಲ್ಲ. ಆವಾಗೂ ಏನು ಮಾಡಿಬಿಡ್ತೀನಿ, ಹರಿಬರಿನಲ್ಲಿ ಕೆಲಸ ಮುಗಿಸ್ಬಿಟ್ಟು ಇಲ್ಲಿಂದ ಬೇಗ ಬಿಡಬೇಕು. ಯಾಕಂದರೆ ನನ್ನ ವರ್ಕಿಂಗ್ ಪ್ಲೇಸ್ಗೂ ಮತ್ತು ಮನೆಗೂ ತುಂಬ ದೂರ ಇದೆ. ಹಾಗಾಗಿ ಜರ್ನಿನಲ್ಲೇ ನನ್ನ ಟೈಮು ತುಂಬ ಹೋಗುತ್ತೆ. ಹಾಗಾಗಿ ತುಂಬ ಬೇಗ ಎದ್ದೇಳಬೇಕು. ಎದ್ದರೂ ಕೂಡ ಮನೆ ಕೆಲಸ ಮುಗಿಸಿ ಎಲ್ಲ ಕೆಲಸನೂ ಮುಗಿಸಿ ನಾನು ಹೋಗಬೇಕಾಗಿರೋದ್ರಿಂದ ನಾನು ನಿಜವಾಗ್ಲೂ ವೀಡಿಯೋ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇನ್ನು ಮುಂದೆ ಆದರೂ ಸಹ ವೀಡಿಯೋಗಳನ್ನ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಏನು ಮಾಡ್ತೀನಿ ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟು ಬೇಜಾರಾಗ್ತಾಯಿದೆ ಅಂದರೆ ಅಷ್ಟು ಬೇಜಾರಾಗ್ತಾಯಿದೆ. ವೀಡಿಯೋಗಳನ್ನ ಹಾಕಬೇಕು, ಏನಾದರೂ ಒಂದು ಅಚೀವ್ ಮಾಡಬೇಕಂತ ಬಂದಿರ್ತೀವಿ ಯೂಟ್ಯೂಬ್ಗೆ. ಬಟ್ ಅದು ಆಗಲಿಲ್ಲ ಅಂತ ಅಂದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ, ತುಂಬ ಬೇಜಾರಾಗುತ್ತೆ. ಬಟ್ ನಮ್ಮನೆಯಲ್ಲಿ ಪಾಪ ಏನು ಕೇಳಲ್ಲ, ಏನಾಯಿತು ಏನು ಕೇಳಲ್ಲ. ಯಾಕಂದರೆ ಅವರು ಸಹ ನೋಡ್ತಾ ಇದ್ದಾರಲ್ಲ ಕೆಲಸಗಳು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಪಾಪ ಅವರು ಏನು ಕೇಳ್ತಾ ಇಲ್ಲ, ಏನಾಯಿತು ಯೂಟ್ಯೂಬ್ ಕತೆ ಏನು ಕೇಳ್ತಾ ಇಲ್ಲ. ಮೊದಲಾದರೆ ಏನಾಯಿತು, ಮಾನಿಟೈಸೇಷನ್ ಆಯಿತಾ, ಅದು ಇದು ಅಂತ ಕೇಳೋರು. ಬಟ್ ಇವಾಗಂತೂ ಏನು ಪಾಪ ಕೇಳ್ತಾ ಇಲ್ಲ. ಹಾಕ್ತೀನಿ ವಿಡಿಯೋನ ವೀಕ್ಲಿ ಒನ್ಸ್, ಇಲ್ಲ ಅಂತ ಅಂದ್ರೂ ವೀಕ್ಲಿ ಒಂದು 3 times ಆದರೂ ವಿಡಿಯೋಗಳನ್ನ ಹಾಕಿದ್ರೆ ನಿಜವಾಗೂ ನಾವು ಬೇಗ ಸಕ್ಸಸ್ ಕಾಣ್ಬೋದು. ದಿನ ಹಾಕಿದ್ರೆ ಒಳ್ಳೆಯದೇ. ಬಟ್ ನನ್ನ ಕೈಲಿ ದಿನ ಹಾಕೋಕ್ಕಂತೂ ಸಾಧ್ಯ ಇಲ್ಲ. ಆದಷ್ಟು ವಾರಕ್ಕೆ ಒಂದು 3 ವಿಡಿಯೋಗಳನ್ನ ಹಾಕೋಕ್ಕಂತೂ ನಾನು ಟ್ರೈ ಮಾಡ್ತೀನಿ. 3 ವಿಡಿಯೋಗಳನ್ನ ಹಾಕ್ತೀನಿ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಎಲ್ಲರೂ ಇವಾಗ ನನ್ನ ಮರ್ತೇ ಹೋಗಿದ್ದೀರಾ ಅಂತ ಅನಿಸುತ್ತೆ, ನನ್ನ ಚಾನಲ್ನು ಮರ್ತು ಹೋಗಿರ್ತೀರಾ ಅನಿಸುತ್ತೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ಇನ್ನು ಮುಂದೆ ತುಂಬ ಮುಖ್ಯ. ಇವತ್ತು ಫ್ರೆಂಡ್ಸ್ ಸ್ಯಾಟರ್ಡೇ ಕೆಲವೊಂದು ಸಲ ರಜೆ ಇರುತ್ತೆ ನನಗೆ, ಕೆಲವೊಂದು ಸಲ ಇರಲ್ಲ. ಹಾಗಾಗಿ ಇವತ್ತು ರಜೆ ಇರೋದ್ರಿಂದ ಇವತ್ತು ಒಂದು ವಿಡಿಯೋನಾದರೂ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡಿದೆ. ಇವತ್ತು ಮಾಡ್ತಿದ್ದೀನಿ. ಎಲ್ಲರೂ ವಿಡಿಯೋನ ನೋಡ್ತೀರಾ ಅಂತ ಭಾವಿಸ್ತೀನಿ. ಬನ್ನಿ ಎಲ್ಲ ಕಾಫಿ ಕುಡಿಯೋಣ ಬನ್ನಿ. ಎಲ್ಲರದ್ದು ಕಾಫಿ ಆಯಿತಾ? ನಾನಿವತ್ತು ಈವ್ನಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಈವ್ನಿಂಗಲ್ಲಿ ಗೊತ್ತಿಲ್ಲ ಅಡುಗೆ ಮಾಡಬೇಕು, ಏನು ಮಾಡಬೇಕು
ಅಂತ ಇನ್ನೂ ಪ್ಲ್ಯಾನ್ ಇಲ್ಲ. ಸ್ವಲ್ಪ ನಿದ್ದೆ ಮಾಡಿದೆ ಇವತ್ತು. ಯಾಕೆ ಗೊತ್ತಾ ಫ್ರೆಂಡ್ಸ್, ನಿದ್ದೆನೂ ಏನು 5 ಗಂಟೆಗೆ 4 ಗಂಟೆಗೆ ಎದ್ದು ಫುಲ್ಲು ನಿದ್ರೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಹಂಗಾಗಿ ಇವತ್ತು ಸಾಟರ್ಡೆ ಸ್ವಲ್ಪ ನಿದ್ದೆ ಮುಗಿಸಿದ್ದೀನಿ. ಇವಾಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಬೇಕು. ನಮ್ಮ ಮನೆಯವ್ರು ಬರ್ತಾರೆ, ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೂ ನಾನು ಕಾಫಿ ಕುಡಿತಾ ಇದ್ದೀನಿ, ಅವ್ರು ಲೇಟ್ ಆಯ್ತಲ್ಲ ಅಂತ. ಅವರು ಬಂದಮೇಲೆ ಅವ್ರಿಗೂ ಕಾಫಿ ಕೊಟ್ಟು ಮತ್ತು ನಂದು ಕೆಲಸನೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಇವತ್ತೇನು ಸ್ಪೆಷಲ್ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ಎಲ್ಲರಿಗೂ ತೋರಿಸ್ತೀನಿ. ಮತ್ತು ಕೆಲವರು ಫ್ರೆಂಡ್ಸ್ ಏನು ಯೂಟ್ಯೂಬ್ ಮಾಡಿಬಿಟ್ರು, ವಿಡಿಯೋ ಹಾಕಲ್ಲ, ಅದು ಇದು ಮುಂಚೆ ಆಗ್ತಾಯಿತ್ತು ಇವಾಗ ಆಗಲ್ಲ ಅಂತ ಎಲ್ಲ ಮಾತಾಡ್ತಾರೆ. ಬಟ್ ನಾನು ಬೇರೆಯವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನಂದೇನಿದೆ ನಾನು ನೋಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಎಲ್ಲರ ಮಾತಿಗೂ ರಿಪ್ಲೈ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಬಟ್ ನಮ್ಮ ಸಿಚುವೇಶನ್ ಹೆಂಗಿದೆ ಅಂತ ನಮಗಷ್ಟೇ ಗೊತ್ತು. ಈ ಕಡೆ ಫ್ಯಾಮಿಲಿ ಮೇಂಟೈನ್ ಮಾಡಿ ಜಾಬ್ ಮಾಡೋದು ಅಂದರೆ ಈಸಿ ಅಲ್ವಲ್ಲ. ಹಾಗಾಗಿ ನಮಗೆ ಯಾವಾಗ ಟೈಮ್ ಇರುತ್ತೆ ಆವಾಗವಾಗ ವೀಡಿಯೋ ಹಾಕ್ಬೋದು. ಬಟ್ ಇವಾಗ ಜಾಬ್ ಮಾಡಿದೆ ಮತ್ತು ವೀಡಿಯೋನೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಯಾಕಂದರೆ ನಮ್ಮದೇ ಆದ ಕಮಿಟ್ಮೆಂಟ್ಸ್ ಇರುತ್ತಲ್ವ, ಜಾಬ್ ಮಾಡಲೇಬೇಕು. ಹಾಗಾಗಿ ನನ್ನ ಕೈಲಿ ಎಷ್ಟು ಪ್ರಯತ್ನ ಆಗುತ್ತೆ ಅಷ್ಟು ಪ್ರಯತ್ನ ಮೀರಿ ನಾನು ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅದ್ರ ಮೇಲೆ ದೇವ್ರಿಗೆ ಬಿಟ್ಟಿದ್ದು. ನನಗೂ ತುಂಬ ಆಸೆ ಇದೆ ಫ್ರೆಂಡ್ಸ್, ಪೇಮೆಂಟ್ ತೊಗೋಬೇಕು ಮಂತ್ಲಿ ಅಂತ ಹೇಳ್ಬಿಟ್ಟು. ಬಟ್ ವೀಡಿಯೋ ಕೊಡೋಕ್ಕಾಗ್ತಾ ಇಲ್ವಲ್ಲಪ್ಪ ಅಂತ. ಬಟ್ ನನಗಿಂತ ಹಿಂದಿಯವರು ಆಲ್ರೆಡಿ ಹಿಂದೆ ಸ್ಟಾರ್ಟ್ ಮಾಡಿರೋರು ಪೇಮೆಂಟ್ ಆಲ್ರೆಡಿ ತೊಗೋತಾ ಇದ್ದಾರೆ. ನನಗೂ ಇಷ್ಟರಲ್ಲಿ ಬರಬೇಕಿತ್ತು. ಬಟ್ ನಾನು ವೀಡಿಯೋ ಹಾಕ್ತಾ ಇರೋ ಕಾರಣ ನನ್ನದೇ ತಪ್ಪಂತ ನಾನು ಒಪ್ಕೋತೀನಿ. ಏನು ಮಾಡೋದು ನೋಡೋಣ, ಹೆಂಗಾಗುತ್ತೆ ಏನೇನು. ಎಲ್ಲ ಹಿಂದೆ ಪರಿಶ್ರಮ ಇದ್ದರೆ ಅಷ್ಟೇ ನಮಗೆ ಸಕ್ಸಸ್ ಸಿಗೋದಲ್ವ ಫ್ರೆಂಡ್ಸ್. ಪರಿಶ್ರಮ ಇದ್ದರೆ ಅಷ್ಟೇ ನಮಗೆ ಸಕ್ಸಸ್ ಸಿಗುತ್ತೆ. ಹಾಗಾಗಿ ನೋಡೋಣ ಏನೇನಾಗುತ್ತೆ ಏನೇನು ನೋಡೋಣ. ನಂದು ಎಫರ್ಟ್ ಹಾಕ್ತೀನಿ ಸ್ವಲ್ಪ ಆದಷ್ಟು. ಅದ್ರ ಬೆಲೆ ದೇವ್ರಿಗೆ ಬಿಟ್ಟಿದ್ದು, ನೋಡೋಣ. ಮತ್ತು ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಸ್ವಲ್ಪ ಹೊರಗಡೆ ಹೋಗಿದ್ದೆ, ಶಾಪಿಂಗ್ ಮಾಡಬೇಕಿತ್ತು. ನಾಳೆ ನನ್ನ ಮಗಳು ಬರ್ಡೇ ಇರೋದ್ರಿಂದ ಬಟ್ಟೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಬಟ್ಟೆ ತೊಗೊಬರೋಕ್ಕೆ ಅಂತ. ಯಾವ ಥರ ತೊಗೊಂಡೆ ಎಲ್ಲ ತೋರಿಸ್ತೀನಿ ಬನ್ನಿ. ನಾನು ಸಿಂಪಲ್ಲಾಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಸಲ ಅಷ್ಟೊಂದು ಗ್ರ್ಯಾಂಡಾಗೇನು ತೊಗೊಂಡಿಲ್ಲ, ಸಿಂಪಲ್ಲಾಗೆ ತೊಗೊಂಡಿದ್ದೀನಿ. ಯಾಕಂದರೆ ಮೊನ್ನೆ ಎಲ್ಲ ಮದುವೆಗೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಬಟ್ ತುಂಬ ಗ್ರ್ಯಾಂಡಾಗಿರೋದೆ, ಆದರೆ ಡೈಲಿ ವೇರ್ಗೆಲ್ಲ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಡೈಲಿ ವೇರ್ಗೆ ಅಂತಲೇ ಇವಾಗ ತೊಗೊಂಡೆ. ತೋರಿಸ್ತೀನಿ ನೋಡಿ ಯಾವ ಥರ ತೊಗೊಂಡಿದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ಇದು ಬ್ಯಾಗಿ ಪ್ಯಾಂಟ್ ನೋಡಿ, ಈ ಟೈಪ್ ಇದೆ ಬ್ಯಾಗಿ ಪ್ಯಾಂಟು ನೋಡಿ. ಎಲ್ಲರೂ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಈ ಟೈಪ್ ತೊಗೊಂಡಿದ್ದೀನಿ, ಈ ಟೈಪು. ಮತ್ತು ಇದಕ್ಕೆ ಒಂದು ಶರ್ಟ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಸಿಲ್ಕಲ್ಲಿ ಶರ್ಟ್ ತೊಗೊಂಡಿದ್ದೀನಿ. ಈ ಟೈಪ್ ಇದೆ, ಇವಾಗಿಂದ ಟ್ರೆಂಡ್ ಇವಾಗ. ಸೊ ಈ ಥರ ತೊಗೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಶರ್ಟು ಪ್ಯಾಂಟ್ ಎರಡು ಕೊಡಿಸಿದ್ದೀನಿ ಸಲ. ನೋಡಿ ಚೆನ್ನಾಗಿದೆಯಾ ಏನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಶರ್ಟ್ ಚೆನ್ನಾಗಿದೆಯಾ ಏನಂತ ಹೇಳಿ. ಮತ್ತು ಇದು ಪ್ರೈಸ್ ಅಂತ ಏನು ಪ್ರೈಸು ಅಂತ ಹೇಳಿ ಫ್ರೆಂಡ್ಸ್, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ಸ್ ಹಾಕಿ ಎಷ್ಟು ಪ್ರೈಸ್ ಇರ್ಬೋದು ಅಂತ. ಕ್ಲಾತ್ ಮಾತ್ರ ಸಖತ್ತಾಗಿದೆ, ಅದಂತೂ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಕೆಲವೊಂದು ಐಟಮ್ಗಳನ್ನ ತೊಗೊಬಂದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂತಂದರೆ, ಎಷ್ಟು ವರ್ತ್ ಅಂದರೆ ನಿಜವಾಗೂ ನೋಡಿ. ಇದು ಮ್ಯಾಟ್ ಲಿಪ್ಸ್ಟಿಕ್ ಇದೆಷ್ಟು ಇರ್ಬೋದು ಫ್ರೆಂಡ್ಸ್. ಕ್ವಾಲಿಟಿ ಎಲ್ಲ ಮಸ್ತಿದೆ, ಚೆನ್ನಾಗಿದೆ. ಸುಮಾರು ಪ್ರಾಡಕ್ಟ್ಗಳನ್ನ ತೊಗೊಬಂದೆ ಇವತ್ತು. ನನಗಂತೂ ತುಂಬ ವರ್ತಾಗಿ ಸಿಕ್ತು ನೋಡಿ. ಎಷ್ಟು ಚೆನ್ನಾಗಿದೆ ಕಲರು. ನಾನು ಇದನ್ನ 2 ತೊಗೊಬಂದೆ. ನೋಡಿ, ಇದು
ಇದನ್ನು ತೊಗೊಬಂದೆ. ಇದು ಮತ್ತು ಇದು ಎರಡು ತೊಗೊಬಂದಿದ್ದೀನಿ. ಇದು ಎರಡು ಲಿಪ್ಸ್ಟಿಕ್ ತೊಗೊಬಂದಿದ್ದೀನಿ. ಚೆನ್ನಾಗಿದೆ ಅಲ್ಲ, ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್. ಇದು ಎಷ್ಟು ಗೊತ್ತಾ ರೇಟು? ಓನ್ಲಿ ಒಂದು 50 ರುಪೀಸ್ ಅಷ್ಟೇ. ನಿಜವಾಗ್ಲೂ ನನಗೆ ತುಂಬ ಆಶ್ಚರ್ಯ ಆಗೋಯಿತು, ಏನಪ್ಪ 50 ರೂಪಾಯಿನೇ ಇದು ಅಂತ ಹೇಳ್ಬಿಟ್ಟು. ನಿಜ, ಅಲ್ಲಿ ಹೋಲ್ಸೇಲ್ ಅಂಗಡಿಗೆ ನನಗೆ ಗೊತ್ತೇ ಇರಲಿಲ್ಲ ಅದು. ಇವತ್ತು ಅದೇ ಕೆಲಸದ ಮೇಲೆ ಈ ಥರ ಬಟ್ಟೆ ತೊಗೊಂಡು ಮತ್ತು ಸ್ವಲ್ಪ LIC ಆಫೀಸ್ ಹತ್ರ ಹೋಗಬೇಕಿತ್ತು. ಹೋಗೋಣ ಅಂತ ಹೋದೆ. ಅಲ್ಲಿ ಪಕ್ಕ ಒಂದು ಹೋಲ್ಸೇಲ್ ಶಾಪ್ ಇತ್ತು, ಅಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಹೋದೆ. ನೋಡಿ ಎಷ್ಟು ಚೆನ್ನಾಗಿರೋ ಐಟಮ್ ಸಿಕ್ತು ಅಂದರೆ ನಿಜವಾಗೂ ತೋರಿಸ್ತೀನಿ ಇನ್ನು ಏನೇನು ತೊಗೊಂಡೆ ಅಂತ. ನೋಡಿ ಇದೆರಡು ತೊಗೊಂಡೆ. ಮತ್ತು ರಿಬ್ಬನ್ಗಳು ತೋರಿಸ್ತೀನಿ. ಇದು ಈ ಥರ ರಿಬ್ಬನ್ಗಳು ಈ ಥರ ರಿಬ್ಬನ್ಗಳು ಬರೀ 10 ರೂಪಾಯಿ. ಇದು ಈ ಥರ ರಿಬ್ಬನ್ ತೊಗೊಂಡಿದೆ. ಕ್ವಾಲಿಟಿ ವೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ. ನೋಡಿ ಚೆನ್ನಾಗಿದೆ ನಿಜವಾಗ್ಲೂ. ಇನ್ನೇನು ತೊಗೊಂಡು ತೋರಿಸ್ತೀನಿ. ಬನಾನಾ ಕ್ಲಿಪ್ಪು ಎಷ್ಟು ಅಂತ ಅಂದ್ಕೊಂಡ್ರಿ, ನಾವು ಬೇರೆ ಕಡೆ ಎಲ್ಲ ತೊಗೊಂಡ್ರೆ ಈ ಬನಾನಾ ಕ್ಲಿಪ್ಗೆ ಎಷ್ಟು ಕೊಡ್ತೀವಿ ಹೇಳಿ? ಎಷ್ಟು ಕ್ವಾಲಿಟಿ ಮಸ್ತಿದೆ ಗೊತ್ತಾ ಫ್ರೆಂಡ್ಸ್. ಇದು ನೋಡಿ ಟೈಟು ಇದೆ. ಇನ್ನು ಬೇರೆ ಹೋದರೆ ಲೂಸು 2 ದಿನವೂ ಬರಲ್ಲ. ಟೈಟ್ ಇದೆ ನೋಡಿ. ಇದು 3 ತೊಗೊಂಡೆ ನಾನು. ಈ ಥರದ್ದು ಈ ಥರ 3 ತೊಗೊಂಡಿದ್ದೀನಿ. ಇದು ಓನ್ಲಿ 10 ರುಪೀಸ್. 10 ರೂಪಾಯಿಗೆ ಒಂದೊಂದು 10 ರೂಪಾಯಿ. ಇದು ಚೆನ್ನಾಗಿದೆ ಅಲ್ಲ. 10 ರೂಪಾಯಿಗೆ ಯಾರು ಕೊಡ್ತಾರೆ ಫ್ರೆಂಡ್ಸ್? ನನಗಂತೂ ಖುಷಿನೇ ಆಗೋಯಿತು. ಬಟ್ ಇನ್ನೂ ಹುಡುಕಿ ತಗೊಳ್ಳೋ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ತೊಗೊಬಂದ್ಬಿಟ್ಟೆ. ಇವಾಗ ನೋಡಿ ಚೆನ್ನಾಗಿಲ್ವಾ? ಇನ್ನೊಂದು ತೊಗೊಂಡೆ ಗೊತ್ತಾ? ಇನ್ನೂ ತೊಗೊಂಡೆ ನೈಲ್ ಪಾಲಿಶ್. ಇದು ಎಷ್ಟೆಷ್ಟು ಹೇಳಿ? ಇದರಲ್ಲಿ MRP ಬಂದು 50 ರುಪೀಸ್. ಕಾಣಿಸ್ತಿದೆಯಾ ನಿಮಗೆ? ನೋಡಿ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ. 50 ರುಪೀಸ್ ಇದು MRP ಬಂದು. ಬಟ್ ನಾನು ಯಾರು ತೊಗೊಬಂದೆ, ಮನೇಲಿ ಆಲ್ರೆಡಿ ನೈಲ್ ಪಾಲಿಶ್ ಡ್ರೈ ಆಗುತ್ತೆ ಅಂತ. ಇದು 20 ರುಪೀಸು. ಒಂದು 20 ರುಪೀಸು. ಇದೆರಡು ತೊಗೊಬಂದೆ. ಚೆನ್ನಾಗಿದೆಯಾ? ಮತ್ತು ಕೆಲವೊಂದು ಇಯರಿಂಗ್ಸ್ಗಳು ತೊಗೊಬಂದೆ ಫ್ರೆಂಡ್ಸ್. ಇಯರಿಂಗ್ಸ್ ತೋರಿಸ್ತೀನಿ ನಿಮಗೆ. ನಿಮಗಂತೂ ತುಂಬ ಇಷ್ಟ ಆಗುತ್ತೆ, ನಿಜವಾಗ್ಲೂ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತು ಆಕೆನೂ ಓಪನ್ ಮಾಡಲ್ಲ. ಇದು ನಿಮ್ಗೆ ಕಾಣಿಸ್ತಿದೆಯೇನೋ ಗೊತ್ತಾಗ್ತಿಲ್ಲ. ಲೈಟು ನೋಡಿ ಕಾಣಿಸ್ತಿದೆಯಾ? ಅದು ಲೈಟ್ ಡಾರ್ಕ್ ಆಗುತ್ತೇನೋ ಈ ಥರ. ಇದೆಷ್ಟು ಗೊತ್ತಾ ಫ್ರೆಂಡ್ಸ್? ಓನ್ಲಿ 30 ರುಪೀಸ್. 30 ರೂಪಾಯಿ. ಇದು ಒಂದು ಪ್ಯಾಕು. ಬಟ್ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ. ಮತ್ತು ಬೇರೆ ತೋರಿಸ್ತೀನಿ. ಎಲ್ರಿಗೂ ಒಟ್ಟಲ್ಲಿ ನನ್ನ ಪ್ರಕಾರ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡಿ ಇದನ್ನು ಅಷ್ಟೇ. ಇದೆಷ್ಟು? ಇದು 30 ರುಪೀಸೇ. ಇವಾಗ ನಾನು ಏನೇನು ಇಯರಿಂಗ್ ತೋರಿಸ್ತೀನಿ ಎಲ್ಲ ಕೂಡ 30 ರುಪೀಸೇ. ಒಂದು ಮಾತ್ರ 100 ರುಪೀಸ್ ಕೊಟ್ಟಿದ್ದೀನಿ. ಇನ್ನೊಂದು ತೋರಿಸ್ತೀನಿ. ನಾನಂತೂ ಗೋಲ್ಡೇ ಹಾಕಲ್ಲ ಫ್ರೆಂಡ್ಸ್. ನಿಜವಾಗೂ ಗೋಲ್ಡ್ ಹಾಕಲ್ಲ ನಾನು. ಬರೀ ಆರ್ಟಿಫಿಷಿಯಲ್ ಇವಂದರೆ ನೋಡಿ ಚೆನ್ನಾಗಿದೆಯಾ? ಹೌದಾ? ನಿಮಗೆ ಚೆನ್ನಾಗಿ ಸರಿಯಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಅದು ವೈಟ್ ಇರೋದ್ರಿಂದ ನೋಡಿ ಇವಾಗ ಕಾಣಿಸ್ತಿದೆಯಾ? ಆಮೇಲೆ ಫ್ರೆಂಡ್ಸ್ ನನಗಿಷ್ಟ ಆಗಿತ್ತು ತುಂಬ ಅಂದರೆ ಇದು ನೋಡಿ ಚೆನ್ನಾಗಿದೆ. ಈಗ ನೋಡಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮಗೂ. ಮತ್ತು ಇದೆಲ್ಲ 30 ರುಪೀಸ್ ಇವಾಗ ತೋರಿಸಿದ್ದು. ಇದು ಮಾತ್ರ 100 ರುಪೀಸ್. ಇದು ಚೆನ್ನಾಗಿದೆಯಾ? ಇದು 100 ರುಪೀಸ್. ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಿಜವಾಗೂ ಸಖತ್ತಾಗಿ ಕಾಣಿಸುತ್ತೆ. ಇದು ಮಾತ್ರ 100 ರುಪೀಸ್.
ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಎಲ್ರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋನ ಪೂರ್ತಿಯಾಗಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಇನ್ನು ಮುಂದೆ ನಿಜವಾಗೂ ವಿಡಿಯೋಗಳನ್ನ ಹಾಕ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಮುಖ್ಯ. ಧನ್ಯವಾದಗಳು. ಬಾಯ್, ಟೇಕ್ ಕೇರ್.